ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ರತ್ನಂ ಸಿಲ್ಕ್ ಬಂದಿದ್ದೀವಿ. ನಮ್ಮ ತಾಯಿಯವರು ಸ್ಯಾರೀಸ್ ತೊಗೊಬೇಕಾಗಿತ್ತು, ನಾವು ಸ್ಯಾರೀಸ್ ತೊಗೊಬೇಕಾಗಿತ್ತು. ಇನ್ನೂ ತುಂಬ ಇತ್ತು, ಅಂದರೆ 2-3 ಸಲ ಹೋಗಿದ್ದೀವಿ. ಇದು 4ನೇ ಸಲ ಹೋಗ್ತಾ ಇರೋದು. ಇವತ್ತು ರತ್ನಂ ಸಿಲ್ಕ್ ಬಂದಿದ್ದೀವಿ ಬೆಂಗಳೂರಲ್ಲಿ. ಇವಾಗ ಹಾಸನಲ್ಲಿಲ್ಲ, ಬೆಂಗಳೂರಲ್ಲಿ ಬಂದಿರೋದು. ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಿರೋ ವಾಚ್ ಮಾಡಿ ನಾವು ಏನೇನು ಸ್ಯಾರೀಸ್ ತೊಗೊಂಡಿದ್ದೀವೋ. ಇಷ್ಟು ಸ್ಯಾರೀಸಲ್ಲಿ ನಾವು ಒಂದೊಂದು ಸ್ಯಾರೀಸ್ ಪರ್ಚೇಸಿಂಗ್ ಮಾಡಿದ್ದೀವಿ. ಮುಹೂರ್ತಕ್ಕೆ ರಿಸೆಪ್ಷನ್ಗೆಲ್ಲ ಪರ್ಚೇಸಿಂಗ್ ಮಾಡಿದ್ದೀವಿ. ಎಲ್ಲ ವೀಡಿಯೋಸ್ ನಾನು ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಯಾವುದನ್ನ ಕಮೆಂಟಲ್ಲಿ ತಿಳಿಸಿ. ನಾನು ನನ್ನ ಮಗಳು ಎಲ್ಲ ವೇರ್ ಮಾಡಿ ನೋಡ್ತೇವೆ. ಅಷ್ಟು ಸೆಲೆಕ್ಟ್ ಮಾಡಿರ್ತೀವಿ, ಒಂದು 10 ಸ್ಯಾರೀಸ್ ಮೇಲೆ ಸೆಲೆಕ್ಟ್ ಮಾಡಿರ್ತೀವಿ. ಅದರಲ್ಲಿ ಯಾವುದು ವೇರ್ ಮಾಡ್ಕೊಂಡು ನೋಡಿ ಯಾವ್ದು ಬೇಕು ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ತುಂಬ ಸ್ಯಾರೀಸ್ ತೊಗೊತಾ ಇದ್ದೀವಿ. ಯಾಕೆಂದರೆ ಎಲ್ಲರಿಗೂ ನಮ್ಮ ತಮ್ಮ ಹೆಂಡ್ತಿರ್ಗೆ ಮತ್ತು ನಮ್ಮ ಅತ್ತಿಗೆಯವ್ರಿಗೆ, ನಮ್ಮ ಅತ್ತೆಯವ್ರಿಗೆ, ನಮ್ಮ ಅಮ್ಮವ್ರಿಗೆ, ಪ್ರತಿಯೊಬ್ಬರಿಗೂ ಕೊಡೋವ್ರಿಗೆ ಎಲ್ಲರಿಗೂ ತೊಗೊತಾ ಇದ್ದೀವಿ. ಇಲ್ಲೇ ತುಂಬ ಪರ್ಚೇಸಿಂಗ್ ಮಾಡಿದ್ವಿ. ಹಾಸನಲ್ಲಿ ಸ್ವಲ್ಪ ನೋಡಿದ್ವಿ. ನಮಗೆ ಅಲ್ಲಿ ಹಾಸನಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಕಲೆಕ್ಷನ್ಸು. ನಾವು ಅಲ್ಲಿ ಸ್ವಲ್ಪನೇ ತೊಗೊಂಡು ಶಾಸ್ತ್ರ ಮಾಡಿದ್ವಿ. ಅಂದರೆ ಮೊದಲನೇ ದಿವಸ ಫಸ್ಟ್ ಒಂದು ಸ್ಯಾರೀಸ್ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೊಂದು 2-3 ಸ್ಯಾರೀಸ್ ತೊಗೊಂಡು ಅಲ್ಲಿಂದ ಹಾಸನಿಂದ ಇಲ್ಲೇ ತಿರ್ಗಾ ರತ್ನಮೆಲ್ಲ ತೊಗೊತಾ ಇರೋದು. ಒಂದು 2-3 ವರ್ಷ ನಾವು ನಮ್ಮ ತಮ್ಮದಿರ ಮದುವೆಗೆ ನಾವು ಕಂಚಿಗೆ ಹೋಗಿದ್ವಿ. ಕಂಚಿಗೆ ಹೋಗಿ ಅಲ್ಲೇ ನಾವು ಸ್ಯಾರೀಸ್ ಸೆಲೆಕ್ಟ್ ಮಾಡಿರೋದು, ಅಂದರೆ ಅಲ್ಲೇ ಪರ್ಚೇಸಿಂಗ್ ಮಾಡಿರೋದು. ಅಲ್ಲಿ ಇವಾಗ ಇದು 2 ಕಡೆ ಮದುವೆ ಅಲ್ವಾ, ಅಂದರೆ ನಮ್ಮ ತಾಯಿಯವ್ರ ಮನೇಲೂ ಮದುವೆ, ನಮ್ಮ ಮನೇಲೂ ಮದುವೆ. ನಮ್ಮ ತಮ್ಮನಿಗೆ ಕೊಟ್ಟು ಮಾಡ್ತಾ ಇರೋದು. ಸ್ವಲ್ಪ ಲಾಂಗ್ ಹಿಡಿಯತ್ತೆ, ಅಂದರೆ ಟೈಮ್ ಆಗುತ್ತೆ, ಒಂದು 2 to 3 ಡೇಸ್ ಮೇಲಾಗುತ್ತೆ. ಕಂಚಿಗೆ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಬೆಂಗಳೂರಲ್ಲಿ ಯಾವಾಗ ಬೇಕು ಅವಾಗ ಬಂದು ಪರ್ಚೇಸಿಂಗ್ ಮಾಡಿಬಿಡ್ಬೋದು ಅಂದ್ಬಿಟ್ಟು ನಾವು ಇಲ್ಲೇ ಬೆಂಗಳೂರಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಂದರೆ ಕಂಚಿಯಲ್ಲಿ ಹೋಗಿದ್ರೆ ನಾವು 2 ದಿವಸಕ್ಕೆಲ್ಲ ಶಾಪಿಂಗ್ ಆಗೋಗ್ತಾ ಇತ್ತು ನಮಗೆ. ಇಲ್ಲಾಗಿದ್ದಕ್ಕೆ ನಾವು ಯಾವಾಗಾಗುತ್ತೋ ಅವಾಗ ಹೋಗಿ ಎಷ್ಟೆಷ್ಟಾಗುತ್ತೋ ಅಷ್ಟು ಶಾಪಿಂಗ್ ಮಾಡ್ತಾ ಇದ್ವಿ. ಮಿನಿಮಮ್ ಒಂದು 7 to 8 ಟೈಮ್ಸ್ ಹೋಗಿದ್ದೀವಿ ನಾವು. ನಾನು ಇದರಲ್ಲೇ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸಲ್ಲಿ ನಾನು ಇಷ್ಟು ದಿವಸ ಯಾವ್ದು ಪೋಸ್ಟ್ ಮಾಡಿದ್ದೀನೋ ಅದರಲ್ಲೆಲ್ಲ ಆ್ಯಡ್ ಮಾಡಿದ್ದೀನಿ. ಅಂದರೆ ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ. ಎಷ್ಟೆಷ್ಟಾಗುತ್ತೋ ಅಷ್ಟು. ಒಂದೊಂದು ದಿವಸ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ, ಅಂದರೆ ನಾನು ನಮ್ಮ ಯಜಮಾನ್ರು ಇಬ್ಬರೇ ಬಂದಿರುವಾಗ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ಜೆಂಟ್ಸ್ಗೆ ಪಂಚೆ ನೋಡಬೇಕಾಯಿತು, ನಮ್ಗೆ ಅದು ಇಷ್ಟ ಆಗಲಿಲ್ಲ ಜೆಂಟ್ಸ್ಗೆ ಪಂಚೆ. ಮತ್ತು ನಾವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಮ್ಮ ತಾಯಿಯವರು ಅವರೊಂದು 50-60 ಸ್ಯಾರೀಸ್ ಅನಿಸುತ್ತೆ ಅವರು ತೊಗೊಂಡಿರೋದು. ನಾವು ಅಷ್ಟೇ ತುಂಬ ಸ್ಯಾರೀಸ್ ತೊಗೊಂಡ್ವಿ. ಎಷ್ಟೆಷ್ಟಾಗುತ್ತೆ ಅಷ್ಟು ನೋಡಿ ತೊಗೊತಾ ಇದ್ವಿ. ಅವ್ರು ತಿರ್ಗಾ ಇನ್ನೊಂದು ದಿವಸ ಸ್ಟಾಕ್ ಬರುತ್ತೆ ಅಂತ ಇದ್ರು ರತ್ನಮ್ಮಲ್ಲಿ. ಆವಾಗ ತಿರ್ಗಾ ಹೋಗ್ತಾ ಇದ್ವಿ. ಆನ್ಲೈನಲ್ಲಿ ಕಳಿಸ್ತೀವಿ ಅಂದರು, ನಾವು ಬೇಡ ಅಂದ್ಬಿಟ್ಟು. ಯಾಕಂದರೆ ನಾವೇ ಮುಟ್ಟಿ ಅಂದರೆ ನೋಡಿ ತೊಗೊಬೋದು. ಅದಕ್ಕೋಸ್ಕರ ನಾವು ಆನ್ಲೈನಲ್ಲಿ ನಾವು ತರಿಸ್ಕೊಳಕ್ಕೆ ಹೋಗಲಿಲ್ಲ. ಅಂದರೆ ನಾವೇ ತುಂಬ ಸ್ಯಾರೀಸ್ ಬೇಕಾಗಿತ್ತಲ್ವ, ಅದಕ್ಕೋಸ್ಕರ ನಾವೇ ಹೋಗಿ ತೊಗೊಂಡು ಆದಷ್ಟು ತುಂಬ ಶಾಪಿಂಗ್ ಮಾಡಿದ್ವಿ. ನೋಡಿ ಇವಾಗ ಬೆಳಿಗ್ಗೆ ಜನನೇ ಇಲ್ಲ. ನಾವು ಇಲ್ಲಿ ಬಂದಿರೋದು 10 o'clock 10:30 ಆಗಿತ್ತು. ಇನ್ನೂ ಯಾರೂ ಇರಲಿಲ್ಲ. ನಾವೇ ಒಂದಿಬ್ಬರು ಬಂದಿದ್ರಷ್ಟೇ. ನಾವೇ ಬಂದು ನೋಡಿ ಸೆಲೆಕ್ಟ್ ಮಾಡಿದ್ವಿ. ಇವಾಗ ನಮ್ಮ ಅತ್ತಿಗೆಯವರು ಇದು 2 ದಿವಸದ್ದು ನಾನು ರತ್ನಂ ಸಿಲ್ಕ್ದು ಅಪ್ಲೋಡ್ ಮಾಡ್ತಾ ಇರೋದು. ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗೈತೆ. ಅಂದರೆ ಸ್ವಲ್ಪ ನೋಡಬೇಕು. ಮಧ್ಯಾಹ್ನ ಆಗ್ತಾ ಬೆಳಿಗ್ಗೆ ನೀವು 10:30ಗೆ ಬಂದರೆ ಸ್ವಲ್ಪ ಬೇಗ ಸೆಲೆಕ್ಟ್ ಮಾಡ್ಕೊಬೋದು. ಎಲ್ಲ ಜೋಡಿಸಿರ್ತಾರೆ. ಆಗ್ತಾ ಅಂದರೆ ಮಧ್ಯಾಹ್ನ ಸಾಯಂಕಾಲ 3 ಗಂಟೆ ಆಗ್ತಾ ತುಂಬ ರಶ್ ಆಗೋಗುತ್ತೆ. ನಮಗೆ ಸ್ಯಾರಿ ಸೆಲೆಕ್ಟ್ ಆಗಲ್ಲ. ಯಾಕಂದರೆ ಎಲ್ಲ ಎಳ್ಬಿಟ್ಟಿರ್ತಾರೆ ಅವರು. ಅಂದರೆ ಫೋಲ್ಡ್ ಮಾಡಿ ಇಕ್ಕೋಷ್ಟು ಟೈಮು ಇರಲ್ಲ ಅವ್ರಿಗೆ. ನಮಗೂ ಸೆಲೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಬೇಗ ಹೋದರೆ ಸೆಲೆಕ್ಟ್ ಆಗುತ್ತೆ. ಒಂದು 2-3 ಸ್ಯಾರೀಸ್ ಆದರೆ ನಿಮಗೆ ಬೇಗ ಸೆಲೆಕ್ಟ್ ಆಗುತ್ತೆ. ಒಂದು 10-20 ಸ್ಯಾರೀಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಒಂದೇ ದಿವಸಕ್ಕೆ ಮಾತ್ರ ಸೆಲೆಕ್ಟ್ ಆಗಲ್ಲ. ಒಂದು 4 ಸಲ 5 ಸಲ ಬರಲೇಬೇಕು. ನಾವು ತುಂಬ ಸಲನೇ ಬಂದಿದ್ದೀವಿ. ಅದರಲ್ಲಿ ನಮಗೆ ಒಂದೊಂದು ರಿಸೆಪ್ಷನ್ಗೆ ಸೆಟ್ ಆಗ್ತಾ ಇರಲಿಲ್ಲ. ಇನ್ನೂ ಚೆನ್ನಾಗಿರೋ ಬೇಕಾಗಿತ್ತು. ಒಂದೊಂದು ಸಲ ತುಂಬ ಕಾಸ್ಟ್ಲಿ ಇರ್ತಾ ಇತ್ತು. ಸ್ಯಾರೀಸ್ ಅಷ್ಟು ನಮಗೆ ಲೈಕ್ ಆಗ್ತಾ ಇರಲಿಲ್ಲ. ತುಂಬ ಸಲ ನೋಡಿದ್ದೀವಿ. ರಿಸೆಪ್ಷನ್ಗಂತೂ ನೋಡಿ ತೊಗೊಂಡಿದ್ದೀವಿ. ಲಯಂಗ ಹಾಕೊಳೋದು ರಿಸೆಪ್ಷನ್ಗಂತೂ ಲಯಂಗ ದೊಡ್ಡ ಸೀರೆ ಕೊಡಿಸ್ತಾರಲ್ವ ನಮ್ಮ ತಾಯಿ ಅವ್ರ ಮನೆಯಲ್ಲಿ, ಅದು ನಮಗೆ ಅಷ್ಟು ನೋಡಿ ನಮಗೆ ನೋಡ್ತಾ ಇದ್ವಿ. ತುಂಬ ಸ್ಯಾರೀಸ್ ನೋಡಿ ತುಂಬ ಸ್ಯಾರೀಸ್ ನೋಡಿ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ತೊಗೊತಾ ಇರೋದು. ಮತ್ತು ಇವಾಗ ನನ್ನ ಮಗಳು ಆಮೇಲೆ ಇದು ಪೂಜೆಗೆ ಬೇಕಾಗಿತ್ತು, ಉಪ್ನಯಕ್ಕೆ ಬೇಕಾಗಿತ್ತು, ಪ್ರತಿಯೊಂದಕ್ಕೂ ಬೇಕಾಗಿತ್ತು. ಎಂಗೇಜ್ಮೆಂಟ್ಗೆ ಅದಕ್ಕೆಲ್ಲ ಬೇಕಾಗಿತ್ತು. ಧಾರೆ ಮುಹೂರ್ತಕ್ಕೆ ನಾವು ಕೊಡಿಸೋದು
ದೊಡ್ಡ ಸೀರೆ ಬಂದು ನಮ್ಮ ತಾಯಿಯವ್ರು ಕೊಡಿಸೋದು. ಇಷ್ಟು ನಾವು ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ ಇವಾಗ 2 ಕಲರ್, ಒಂದು ಲೈಟು ಒಂದು ಡಾರ್ಕ್ ನೋಡ್ತಾ ಇದ್ವಿ. ಅದ್ರಲ್ಲಿ ಯಾವ್ದು ಚೆನ್ನಾಗಿರತ್ತೆ ಅಂದ್ಬಿಟ್ಟು ವೇರ್ ಮಾಡಿ ನೋಡಿ. ನಾನು ಯಾವುದು ಕಟ್ ಮಾಡಿಲ್ಲ, ಎಲ್ಲ ಪೋಸ್ಟ್ ಮಾಡಿದ್ದೀನಿ. ಇದರಲ್ಲಿ ನಾವು ಒಂದಷ್ಟು ಸ್ಯಾರೀಸ್ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ನಿಮ್ಗೆ ಏನಾನ ನಮ್ದು ಸೆಲೆಕ್ಟ್ ಆಗಿದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಆಯಿತು. ಇವಾಗ ಬಂದು ಇನ್ನು ಸ್ಯಾರೀಸ್ ನಮ್ಮದು ಪರ್ಚೇಸಿಂಗ್ ಆಯಿತು. ಇನ್ನು ಕೊಡೋವ್ರಿಗೆ ನಾವು ಅಲ್ಲೇ ಮಾಡಿ ಮೇಲೆ ಗೋಡನ್ ಇತ್ತು, ಅವ್ರು ಅಲ್ಲಿಗೆ ಕರ್ಕೊಂಡೋಗಿ ಅಷ್ಟು ಸ್ಯಾರೀಸ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಲ್ಲಿನೂ ಕೊಡೋವ್ರಿಗೆ ತುಂಬ ಇತ್ತು ಅಂದರೆ ತೊಗೊಳೋದು. ಆದಷ್ಟು ಇವತ್ತು ಒಂದಷ್ಟು ಸೆಲೆಕ್ಟ್ ಆಯಿತು. ಇದು 2ನೇ ದಿವಸದ್ದು ಸೆಲೆಕ್ಟ್ ಮಾಡಿಕೊಂಡು ಬಿಲ್ಲಿಂಗ್ ಮಾಡಿಸ್ಕೊತಾ ಇದ್ವಿ. ಇದು ಸಂಡೇ ಇದು ಸಂಡೇ ನಮ್ಮ ಅಪ್ಪವ್ರು ಬಂದಿದ್ರು. ನಾರ್ಮಲ್ ದಿವಸ ನಾವು ಹೋಗಿ ಸೆಲೆಕ್ಟ್ ಮಾಡ್ಕೊತಾ ಇದ್ವಿ. ಬಿಲ್ಲಿಂಗ್ ಆಯಿತು. ಬಿಲ್ಲಿಂಗ್ ಮಾಡಿಸ್ಕೊಂಡು ಇವಾಗ ಹೋಗ್ಬೇಕು ಮನೆಗೆ. ಈ ಬ್ಯಾಗ್ ಕೆಪ್ಪಿಸ್ಕೊಂಡ ಕಾಸ್ಟ್ಲಿ ಸ್ಯಾರೀಸ್ ತೋರಿಸಿ ಅಮ್ಮ. ಈ ಬ್ಯಾಗ್ ಕೆಪ್ಪಿಸ್ಕೊಂಡ ಜಾಸ್ತಿ ರೇಟ್ ಇದೆ. ಸರ್ ಅದು ವೈಟ್ ಅಂಡ್ ಗೋಲ್ಡ್ ಕವರ್ಸ್ ಕೊಡಿ ಸರ್. ಕಾಸ್ಟ್ಲಿ ಸ್ಯಾರೀಸ್ಗೆ ಹಾಕಿ ಕೊಟ್ಬಿಡಿ. ಸಿಂಗಲ್ 48 ಇದೊಂದು ಸಿಂಗಲ್. ಎಲ್ಲರೂ ಹೋಗಿ ಅಲ್ಲಿ ಸಿದ್ಧ ಆಗಲ್ಲ. ಇಲ್ಲೇ ಬಂದು ತುಂಬ ಚೆನ್ನಾಗಿ ಹೋಗ್ತಿದೆ ಸ್ಯಾರಿ ಕಲೆಕ್ಷನ್ చెప్పు ರತ್ನಂ ಸಿಲ್ಕಲ್ಲಿ ಶಾಪಿಂಗ್ ಆಯಿತು. ಒಂದು ರಿವ್ಯೂ ಕೊಟ್ವಿ. ತುಂಬ ಫ್ಯಾಮಿಲಿ ನಾವೆಲ್ಲರೂ ಹೋಗಿದ್ವಲ್ವ, ಒಂದು ರಿವ್ಯೂ ಕೊಟ್ವಿ. ತುಂಬ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ. ಬೇಕು ಅಂದರೆ ಶಾಪಿಂಗ್ ಮಾಡ್ಬೋದು ರತ್ನಂ ಸಿಲ್ಕಲ್ಲಿ ಬ್ಯಾಂಗ್ಳೂರಲ್ಲಿ. ನೆಕ್ಸ್ಟ್ ಡೇ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಮಾರನೇ ದಿವಸ ನಾವು ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಕೆಲಸ ಇತ್ತು, ಮತ್ತು ಪತ್ರಿಕೆ ಹಂಚ್ಬೇಕಾಗಿತ್ತು. ಆವಾಗ ನಾವು ಇಲ್ಲಿ ಕೊಡೋರಿಗೆ ಅಂದರೆ ಶರ್ಟು ಪ್ಯಾಂಟ್ ಪೀಸಸ್ ತೊಗೊಬೇಕಾಗಿತ್ತು. ಇಲ್ಲಿ ಬಂದಿದ್ದೀವಿ. ನಾನು ನಮ್ಮ ಯಜಮಾನ್ರು ಬಂದಿದ್ದೀವಿ. ನೋಡಿ ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ತುಂಬ ಜನಕ್ಕೆ ತೊಗೊಬೇಕಾಯ್ತು. ಸ್ಯಾರೀಸ್ ಜೊತೆ ನಾವು ಶರ್ಟು ಪ್ಯಾಂಟ್ ಪೀಸು ಕೊಡೋಣ ಅಂದ್ಬಿಟ್ಟು ನೋಡಿ ಸೆಲೆಕ್ಟ್ ಮಾಡಿ ತೊಗೊತಾ ಇದ್ದೀವಿ ಇಲ್ಲಿ. ಇದು ಬಂದು ಮಾರನೇ ದಿವಸ. ಇದು 3ನೇ ದಿವಸದ್ದು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ತಾಯಿ ಮನೆಗೆ ಹೋಗಿದ್ವಿ. ನಮ್ಮ ತಾಯಿ ಮನೆಯಿಂದ ಹುಡುಗನ ಕರ್ಕೊಂಡು ನಾವು ಸ್ವಲ್ಪ ಶಾಪಿಂಗ್ ಐತೆ ಅಂದ್ಬಿಟ್ಟು ಬಂದಿದ್ದೀವಿ. ಅಂದರೆ ಹುಡುಗರೆಲ್ಲ ಬಂದಿದ್ರು, ಸ್ವಾತಿ, ಸ್ವೀಟಿ, ಲಾವಣ್ಯ ಎಲ್ಲ ಬಂದಿದ್ರು. ಎಲ್ಲ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. పాప ఏదవడే పైసే ಪಪ್ಪಿ ಪೆಟ್ಟೆ
ಇವಾಗ ನಾವು ಮಂತ್ರಿ ಮಾಲ್‌ಗೆ ಬಂದಿದ್ದೀವಿ. ಅಲ್ಲಿ ಶೋಫಲ್ಲಿ ಮತ್ತೆ ಟ್ರೆಂಡ್ಸಲ್ಲಿ ಎಲ್ಲ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗನಿಗೆ ಮತ್ತೆ ನಮ್ಮ ತಮ್ಮನಿಗೆ ಶಾಪಿಂಗ್ ಮಾಡೋಣ. ಸಂಗೀತ್ ಮೆಹಂದಿಗೆ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಮಂತ್ರಿ ಮಾಲ್‌ಗೆ. ಬಂದು ಇವಾಗ ಶಾಪಿಂಗ್ ಮಾಡಬೇಕು. ಫಸ್ಟ್ ಬಂದು ನಾವು ಶೋಫಿಗೆ ಬಂದಿದ್ದೀವಿ. ನಮ್ ನನ್ನ ಮಗನಿಗೆ ಬಟ್ಟೆ ಹಾಕಿ ನೋಡ್ತಾ ಇದ್ರೆ ಅವ್ನಿಗೆ ಸೂಟ್ ಆಗ್ತಾ ಇರ್ಲಿಲ್ಲ. ಅವ್ನಿಗೆ ಇಷ್ಟನೂ ಆಗ್ತಾ ಇರ್ಲಿಲ್ಲ. ಅವ್ನಿಗೇನಂದ್ರೆ ಚೆನ್ನಾಗಿರೋದಿದ್ರೆ ತಗೊಂಡ್ಬಿಡ್ತಾನೆ. ಇಲ್ಲಾಂದ್ರೆ ಅವ್ನು ತಗೊಳೋದೇ ಇಲ್ಲ. ಆ ಥರ ಆಗತ್ತೆ. ಅಂದ್ರೆ ನನ್ನ ತಮ್ಮನಿಗೂ ಅಷ್ಟೇ ಸೆಟ್ ಎಲ್ಲ ತಗೊಬೇಕಾಗಿತ್ತು. ಅಂದ್ರೆ ಮ್ಯಾಚಿಂಗ್ ಅಂದ್ರೆ ಸಿಮಿಲರ್ ಇದ್ರೇನೆ ಚೆನ್ನಾಗಿರೋದು. ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ. ತುಂಬಾ ಮಂತ್ರಿ ಮಾಲ್ ಎಲ್ಲ ಫುಲ್ಲು ಅವತ್ತೆಲ್ಲ ಮಂತ್ರಿ ಮಾಲಲ್ಲೇ ಆಯ್ತು. ಎಲ್ಲ ನೋಡಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಅಲ್ವಾ? ఇదే బాగుంది ఇది ಬೇರೆ ತಗೊಬೇಕಾ? అదే చెప్తాండి వాళ్ళు. చూపించండి. ಬಟ್ಟೆ ಎಲ್ಲ ಶಾಪಿಂಗ್ ಆಯಿತು. ಇವಾಗ ಕುಶಾಲ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ. ಕುಶಾಲ್ಸಲ್ಲಿ ಬಂದು ಸಂಗೀತ್‌ಗೆ ನನ್ನ ಮಗಳಿಗೆ ಸ್ಟೋನ್ಸ್‌ದು ನೆಕ್ಲೆಸ್ ಬೇಕಾಗಿತ್ತು. ಅದಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಕುಶಾಲ್ಸ್‌ಗೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಆಯಿತು ಅಲ್ಲಿ. ಇನ್ನೊಂದು ಸಲ ಹೋಗ್ಬೇಕು ಕುಶಾಲ್‌ಗೆ, ಬೇರೆ ಕಡೆ ಹೋಗ್ಬೇಕು. ಇವಾಗ ನಮ್ಗೆ ಅಲ್ಲಿ ಇಷ್ಟು ಸೂಟ್ ಆಗಲಿಲ್ಲ. ಇವಾಗ ಒಂದು ಸೆಟ್ ಮಾತ್ರ ಸೂಟ್ ಆಯಿತು. ಅಲ್ಲಿ ತೊಗೊಂಡ್ವಿ, ಶಾಪಿಂಗ್ ಮುಗಿಸ್ಕೊಂಡು ಇವಾಗ ನಾವು ಎಕ್ಸಿಟ್ ಆಗಿ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಈಗ ಶಾಪಿಂಗ್ ಎಲ್ಲ ಒಂದಷ್ಟು ಆಯಿತು. ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು. ಸೂಟ್ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ಜೊತೆಲಿ ಬಂದವ್ರೆ ನೋಡಿ, ಎಲ್ಲೋ ಮುಳುಗೋಗವ್ರೆ ಅವರು. ಶಾಪಿಂಗ್ ಐತೆ. ಟೈಮ್ ಬಂದು ಇವಾಗ 7:15. ಆವಾಗಲೇ ಟೈಮ್ ಎಷ್ಟು ಬೇಗ ಹೋಗ್ತೈತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಶಾಪಿಂಗ್ ಐತೆ, ಶಾಪಿಂಗ್ ಮುಗಿಸ್ಕೊಂಡು ಹೋಗಬೇಕು. ಇವತ್ತು ಸಂಡೇ, ಫುಲ್ ರಶ್. దూరం పెట్టింటారు. ನಾವಲ್ಲಿ ರಿಸೆಪ್ಷನ್‌ಗೆ ಸೂಟ್ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನಮಗೆ ಸೆಲೆಕ್ಟ್ ಆಗಲಿಲ್ಲ. ವಾಪಸ್ ಎಕ್ಸಿಟ್ ಆಗಿ ಬಂದ್ವಿ. ಟೈಮ್ ಆಗಿತ್ತು, ಒಂದು 9:30 ಆಗಿತ್ತು. ಇಲ್ಲೇ ಮೆಕ್‌ಡೊನಾಲ್ಡ್ಸಲ್ಲಿ ಏನಾನ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಎಲ್ಲರೂ ಮೆಕ್‌ಡೊನಾಲ್ಡ್ಸ್‌ಗೆ ಬಂದಿದ್ವಿ. ನಮ್ಮ ತಮ್ಮವರು ಬಂದವ್ರೆ. ಅವರು ಶಾಪಿಂಗ್ ಮಾಡಬೇಕು. ಅವ್ರು ಮಿಕ್ಕಿರೋ ಶಾಪಿಂಗ್ ಮುಗಿಸ್ಕೊಂಡು ಅವ್ರು ಹೋಗ್ತಾರೆ. ನಾವಿವಾಗ ಇಲ್ಲಿ ಮೆಕ್‌ಡೊನಾಲ್ಡ್ಸಲ್ಲಿ ಏನಾನ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಮೆಕ್ಸಿಕನ್ ಇದಾ? ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಕ್ಸಿಟ್ ಆಗಿ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ.